ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಡೀ ಭಾರತ ಮಾತ್ರವಲ್ಲ, ವಿಶ್ವದುದ್ದಗಲಕ್ಕೂ ಸನಾತನ ಪರಂಪರೆಯನ್ನ ಸಾರಿದ ಮಹನೀಯರಲ್ಲಿ ಶ್ರೇಷ್ಠರೆಂದರೆ ರಾಮಕೃಷ್ಣ ಪರಮಹಂಸರು. ಅವರು ಮಾತನಾಡಲಿಲ್ಲವಾದರೂ ಅವರ ಶಿಷ್ಯಂದಿರ ಮೂಲಕ ಇಡೀ ವಿಶ್ವಕ್ಕೆ ಸತ್ಯ ಬೋಧಿಸಿದ ಮಹಾಜ್ಞಾನಿ ಪರಮಹಂಸರು. ಜೀವನದಲ್ಲಿ ಯಾರು ಸರ್ವದರಲ್ಲೂ ಜ್ಞಾನೋದಯ ಸಂಪಾದಿಸ್ತಾರೋ ಅವರಿಗೆ ಪರಮಹಂಸರೆಂದು ನಾಮಾಂಕಿತವಾಗತ್ತೆ. ಅಂದರೆ ಜ್ಞಾನೋದಯದ ಪರಮಾವಧಿ ಅವರೇ ಭಗವಂತನ ಸ್ವರೂಪವೆಂದು ನಮ್ಮ ಭಾರತೀಯ ಪರಂಪರೆ ಭಾವಿಸುತ್ತೆ. ಅವರ ಬಳಿ ಹೋಗಿ ಪಾದಕ್ಕೆ ಶರಣಾದರೆ ವಿಧಿಯನ್ನೇ ಬದಲಿಸುವ ಶಕ್ತಿ ಸಂಪನ್ನರಾಗಿರ್ತಾರೆ. ಪಂಚಭೂತಗಳು ಅವರ ಅಪ್ಪಣೆಯಂತೆ ಕೆಲಸ ಮಾಡ್ತವೆ. ಹೀಗೆ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ರಾಮಕೃಷ್ಣ ಪರಮಹಂಸರ ಮಾತುಗಳು ಇಂದಿಗೂ ಬದುಕಿನುದ್ದಕ್ಕೂ ಬೋಧನೆಯಾಗಿರುವಂಥದ್ದು. ಬನ್ನಿ ಹಾಗಿದ್ರೆ ರಾಮಕೃಷ್ಣರ ಬದುಕಿನ ಕುರಿತಾದ ಕೆಲವೊಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಶ್ರೀ ರಾಮಕೃಷ್ಣ ಪರಮಹಂಸರು ಭಾರತದ ಪ್ರಸಿದ್ಧ ಧಾರ್ಮಿಕ ನೇತೃಗಳಲ್ಲಿ ಒಬ್ಬರು. ಕಾಳಿಯ ಆರಾಧಕರಾಗಿದ್ದ ಪರಮಹಂಸರು ಅದ್ವೈತ ವೇದಾಂತ ಸಿದ್ಧಾಂತವನ್ನ ಬೋಧಿಸಿದರಲ್ಲದೆ ಎಲ್ಲ ಧರ್ಮಗಳು ಒಂದೇ ಗುರಿಯತ್ತ ನಮ್ಮನ್ನ ಒಯ್ಯುತ್ತವೆ ಎಂದು ನಂಬಿದ್ರು. 19ನೇ ಶತಮಾನದ ಹಿಂದೂ ಧರ್ಮದ ಪುನರುಜ್ಜೀವನಕ್ಕೆ ದಾರಿ ಮಾಡಿಕೊಟ್ಟ ವ್ಯಕ್ತಿಗಳಲ್ಲಿ ಪರಮಹಂಸರು ಕೂಡ ಒಬ್ಬರು. ಇವರ ಮೊದಲ ಹೆಸರು ಗದಾಧರ. ಪರಮಹಂಸರ ಜೀವನ ಮತ್ತು ಬೋಧನೆಗಳು ಭಾರತೀಯ ಸಂಸ್ಕೃತಿ ಮತ್ತು ನಂಬಿಕೆಗಳ ಮೇಲೆ ಆಳವಾದ ಪ್ರಭಾವವನ್ನು ಬೀರಿವೆ. ಸ್ವಾಮಿ ವಿವೇಕಾನಂದರು ಸ್ಥಾಪಿಸಿದ ರಾಮಕೃಷ್ಣ ಮಿಷನ್ ಇವರ ಗೌರವಾರ್ಥವಾಗಿಯೇ ಇರುವುದು. ಪರಮಹಂಸರು ಅನುಭವಿಸಿದರೆಂದು ಹೇಳಲಾದ ನಿರ್ವಿಕಲ್ಪ ಸಮಾಧಿಯಿಂದ ಅವರು ಅವಿದ್ಯಾಮಾಯೆ ಮತ್ತು ವಿದ್ಯಾಮಾಯೆ ಎಂಬ ಎರಡು ಬಗೆಯ ಮಾಯೆಗಳನ್ನು ಅರಿತುಕೊಂಡಿದ್ದರೆಂದು ಹೇಳಲಾಗುತ್ತೆ. ಅವಿದ್ಯಾಮಾಯೆ ಎಂಬುದು ಸೃಷ್ಟಿಯ ಕಾಳ ಶಕ್ತಿಗಳನ್ನು ಪ್ರತಿನಿಧಿಸುತ್ತೆ. ವಿದ್ಯಾಮಾಯೆ ಎನ್ನುವುದು ಸೃಷ್ಟಿಯ ಉಚ್ಚತ್ತರ ಶಕ್ತಿಗಳನ್ನು ಪ್ರತಿನಿಧಿಸುತ್ತೆ. ಪರಮಹಂಸರ ದೃಷ್ಟಿಯಲ್ಲಿ ಭಕ್ತರು ವಿದ್ಯಾಮಾಯೆಯಿಂದ ಅವಿದ್ಯಾಮಾಯೆಯನ್ನ ಗೆದ್ದ ನಂತರ ಸಂಪೂರ್ಣವಾಗಿ ಮಾಯಾತೀತರಾಗುವತ್ತ ಹೆಜ್ಜೆ ಹಾಕಬಹುದು. ನಿರ್ವಿಕಲ್ಪ ಸಮಾಧಿಯಿಂದ ಹುಟ್ಟಿದ ರಾಮಕೃಷ್ಣರ ಇನ್ನೊಂದು ನಂಬಿಕೆ ಎಂದರೆ ಜನರು ನಂಬುವ ಎಲ್ಲಾ ದೇವರುಗಳು ಒಬ್ಬ ಸರ್ವಾಂತರ್ಯಾಮಿಯಾದ ದೇವನನ್ನ ನೋಡುವ ವಿವಿಧ ಬಗೆಗಳಷ್ಟೇ. ಋಗ್ವೇದದ ವಾಕ್ಯವಾದ ಏಕಂ ಸದ್ವಿಪ್ರಾಹ ಬಹುಧಾ ವದಂತಿಹಿ ಎಂಬ ವಿಚಾರವೇ ಇದು. ಹಾಗಾಗಿ ರಾಮಕೃಷ್ಣರ ದೃಷ್ಟಿಯಲ್ಲಿ ಎಲ್ಲಾ ಧರ್ಮಗಳು ಒಂದೇ. ತಮ್ಮ ಜೀವನದ ಕೆಲ ವರ್ಷಗಳ ಕಾಲ ಇತರ ಧರ್ಮಗಳನ್ನು ಅಭ್ಯಾಸ ಮಾಡ್ತಾರೆ. ರಾಮಕೃಷ್ಣರ 4 ಮುಖ್ಯ ತತ್ವಗಳೆಂದರೆ ಎಲ್ಲ ಅಸ್ತಿತ್ವದ ಏಕತೆ, ಮಾನವರಲ್ಲಿಯೂ ಇರುವ ದೈವತ್ವ, ದೇವರ ಏಕತೆ, ಎಲ್ಲ ಧರ್ಮಗಳ ಸಾಮರಸ್ಯ. ಸ್ವಾಮಿ ವಿವೇಕಾನಂದರು ಹೇಳಿರುವಂತೆ ಶ್ರೀ ರಾಮಕೃಷ್ಣರ ಜೀವನ ವೇದ ವೇದಾಂತಗಳಿಗೆ ಬರೆದಿರುವ ಸಚೇತನ ಭಾಷ್ಯ. 30 ಕೋಟಿ ಭಾರತೀಯರ 2000 ವರ್ಷಗಳ ಜೀವನವನ್ನ ಇವರು ತಮ್ಮ ಒಂದು ಜೀವನದಲ್ಲಿ ಅಳವಡಿಸಿಕೊಂಡಿರುವರು. ಇವರ ಜೀವನ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತಗಳ ತ್ರಿವೇಣಿ. ಭಗವಂತನನ್ನ ಹಲವಾರು ಭಾವಗಳಲ್ಲಿ ಕಂಡು ಪ್ರೀತಿಸಿದವರು. ಜ್ಞಾನ, ಭಕ್ತಿ, ಯೋಗ ಇಲ್ಲಿ ಸಂಧಿಸಿವೆ. ಇವರ ಜೀವನ ಒಂದು ದೊಡ್ಡ ವಿಶ್ವಧರ್ಮ ಸಮ್ಮೇಳನ ಇದ್ದಂತೆ. ಹೊರಗೆ ನೋಡುವುದಕ್ಕೆ ಎಳೆನಗೆ ಸದಾ ಇವರ ಮುಖದಲ್ಲಿ ಚಿಮ್ಮುತ್ತಿದೆ. ಅದರ ಹಿಂದೆ ರೋಮಾಂಚನಕಾರಿಯಾದ ಆಧ್ಯಾತ್ಮಿಕ ಘಟನಾವಳಿ ತುಂಬಿ ತುಳುಕಾಡುತ್ತಿದೆ. ರಾಮಕೃಷ್ಣ ಪರಮಹಂಸರು ಘನ ವಿದ್ವಾಂಸರ ಗುಂಪಿಗೆ ಸೇರಿದವರಲ್ಲ, ದೊಡ್ಡ ವಾಗ್ಮಿಗಳಲ್ಲ. ಉಪನ್ಯಾಸ ಕೊಡುವುದಕ್ಕೆ ಎಲ್ಲೂ ಹೊರಗೆ ಹೋಗಲಿಲ್ಲ. ತಮ್ಮ ಬಾಳನ್ನೆಲ್ಲ ಬಹುಪಾಲು ದಕ್ಷಿಣೇಶ್ವರ ದೇವಾಲಯದ ವಲಯದಲ್ಲಿ ಕಳೆದರು. ಆದರೂ ಅಪರೂಪವಾಗಿ ಅರಳಿದ ಸಹಸ್ರದಳ ಕಮಲವಿದ್ದಂತೆ ಅವರು. ಚಿರಾಯುವಾದ ಭಾರತ ಮಾತೆಯ ಶ್ರೇಷ್ಠತಮ ಪುತ್ರರಲ್ಲಿ ಶ್ರೀ ರಾಮಕೃಷ್ಣ ಪರಮಹಂಸರು ಕೂಡ ಒಬ್ಬರು. ಹೀಗೆ ಅವರ ಹುಟ್ಟಿನ ಬಗ್ಗೆ ಗಮನಿಸಿದಾಗ ಬಂಗಾಳ ಪ್ರಾಂತ್ಯದ ಹೂಗ್ಲಿ ಜಿಲ್ಲೆಯಲ್ಲಿ ಕಾಮಾರಪುಕುರವೆಂಬ ಸಣ್ಣದೊಂದು ಗ್ರಾಮ. ಅದು ಕಲ್ಕತ್ತೆಯಿಂದ ಸುಮಾರು 60 ಮೈಲಿ ದೂರದಲ್ಲಿದೆ. ಈಗಿನ ಕಾಲದ ವಾಹನ ಸೌಕರ್ಯಗಳಾವುವು ಅಲ್ಲಿಗೆ ಇನ್ನೂ ಬಂದಿರಲಿಲ್ಲ. ಹತ್ತಿರದ ರೈಲ್ವೆ ಸ್ಟೇಷನ್ಗೆ ಸುಮಾರು 25 ಮೈಲಿ. ಸಣ್ಣ ಹಳ್ಳಿ, ಆದರೂ ಜನರು ನೆಮ್ಮದಿಯಾಗಿದ್ರು. ಸುತ್ತಮುತ್ತಲೂ ಕಮಲ ಪುಷ್ಕರಣಿ, ತೋಪುಗಳು, ಇವುಗಳ ಹಿಂದೆ ಹಸಿರು ಗದ್ದೆಯ ಬಯಲು. ಅಲ್ಲಿ ಹೃದಿರಾಮ ಚಟ್ಟೋಪಾಧ್ಯಾಯ ಮತ್ತು ಚಂದ್ರಮಣಿ ದೇವಿಯವರಿಂದ ಕೂಡಿದ ಒಂದು ಬ್ರಾಹ್ಮಣ ಕುಟುಂಬವಿತ್ತು. ಬಡವರಾದರೂ ದೊಡ್ಡ ದೈವ ಭಕ್ತರು. ಯಾವ ಅಧಿಕಾರವೂ ಈ ಕುಟುಂಬಕ್ಕೆ ಇಲ್ಲದಿದ್ದರೂ ಜನರು ಇವರ ಜೀವನ ಗಾಂಭೀರ್ಯದೆದುರಿಗೆ ತಲೆ ತಗ್ಗಿ ನಡೆಯುತ್ತಿದ್ರು. ಭಕ್ತರು ಪರೋಪಕಾರಿಗಳು ಎಂದು ಪ್ರಖ್ಯಾತರಾಗಿದ್ರು. ಈ ದಂಪತಿಗಳಿಗೆ ಕ್ರಿಸ್ತಶಕ 1836ನೇ ಫೆಬ್ರವರಿ 18ನೇ ದಿನ 4ನೇ ಮಗನಾಗಿ ಶ್ರೀ ರಾಮಕೃಷ್ಣರು ಹುಟ್ಟುತ್ತಾರೆ. ಮಗು ಹುಟ್ಟಿದಾಗ ಗದಾಧರನೆಂದು ನಾಮಕರಣ ಮಾಡಿದ್ರು. ಮನೆಯಲ್ಲಿ ಗದಾಯಿ ಎಂದು ಕರೀತಿದ್ರು. ಕ್ರಮೇಣ ಶ್ರೀ ರಾಮಕೃಷ್ಣ ಎಂಬ ಹೆಸರು ಅವರಿಗೆ ಸೇರಿ ಹೋಯಿತು. ನಂತರ ಇದೇ ಪ್ರಖ್ಯಾತವಾಗಿ ನಿಂತಿತ್ತು. ಮಗುವು ಮನೆಯವರಿಗೆ ಮಾತ್ರ ಮುದ್ದಾಗಿರಲಿಲ್ಲ,
ಇಡೀ ಹಳ್ಳಿಗೆ ಆ ಮಗುವನ್ನ ಕಂಡರೆ ಎಲ್ಲಿಲ್ಲದ ಪ್ರೀತಿ. ಅದು ಎಲ್ಲರಿಗೂ ಬೇಕಾದ ಮಗುವಾಯಿತು. ಮಗುವಿಗೆ ಸುಮಾರು 5-6ನೇ ವರ್ಷ ತುಂಬುವ ಹೊತ್ತಿಗೆ ದೇವದೇವಿಯರ ಹಲವು ಸ್ತೋತ್ರಗಳು, ರಾಮಾಯಣ ಮಹಾಭಾರತದ ಕಥೆಗಳು ಇವುಗಳೆಲ್ಲವನ್ನ ಕಲಿತುಕೊಳ್ತಾರೆ. ಬಾಲ್ಯದಿಂದಲೂ ಅವರಲ್ಲಿ ಕೆಲವು ಒಳ್ಳೆಯ ಸ್ವಭಾವಗಳು ಬಹಳ ಚೆನ್ನಾಗಿ ರೂಪುಗೊಂಡಿದ್ದವು. ಸ್ವಲ್ಪವೂ ಅಂಜಿಕೆ ಸ್ವಭಾವದವರಲ್ಲ. ಉಳಿದ ಮಕ್ಕಳು ಎಲ್ಲಿಗೆ ಹೋಗಲು ಅಂಜುತ್ತಿದ್ದರೂ ಅಲ್ಲಿಗೆ ಅವರು ಧೈರ್ಯವಾಗಿ ಹೋಗುತ್ತಿದ್ದರು. ಸಾಧಾರಣವಾಗಿ ಎಂಥವನಿಗಾದರೂ ಸ್ಮಶಾನ ಅಂದ್ರೆ ಅಂಜಿಕೆ ತರುವ ಸ್ಥಳವೇ. ಆದ್ರೆ ಅಂತಹ ಕಡೆ ಒಬ್ಬರೇ ನಿರ್ಭಯವಾಗಿ ಹೋಗ್ತಿದ್ರು. ಯಾರೂ ಇವರಿಗೆ ಇಚ್ಛೆ ಇಲ್ಲದುದನ್ನ ಕೋಪ ತೋರಿಸಿ ಅಥವಾ ಗದರಿಸಿ ಮಾಡಿಸುವುದಕ್ಕೆ ಆಗುತ್ತಿರಲಿಲ್ಲ. ಯಾರಿಗಾದರೂ ಒಮ್ಮೆ ಮಾತು ಕೊಟ್ಟರೆ ಸಾಕು, ಏನಾದರೂ ಆಗಲಿ ಅದನ್ನ ನಡೆಸಿಕೊಡ್ತಿದ್ರು. ಉಪನಯನದ ಸಮಯದಲ್ಲಿ ಮೊದಲ ಭಿಕ್ಷೆಯನ್ನ ಅವರ ಕುಲಕ್ಕೆ ಸೇರಿದ ಹಿರಿಯರಿಂದ ತೆಗೆದುಕೊಳ್ಳುವುದು ರೂಢಿ. ಬಾಲ್ಯದಿಂದಲೂ ಧನಿ ಎಂಬುವ ಅಕ್ಕಸಾಲಿಗ ಹೆಂಗಸು ಇವರನ್ನ ಪ್ರೀತಿಸ್ತಾ ಇದ್ರು. ಆಕೆ ಒಂದು ದಿನ ಮಗುವಿನೊಡನೆ ಉಪನಯನದ ಸಮಯದಲ್ಲಿ ತನ್ನಿಂದ ಭಿಕ್ಷೆಯನ್ನ ತೆಗೆದುಕೊಳ್ಳಬೇಕೆಂದು ಬೇಡಿಕೊಳ್ತಾಳೆ. ಶ್ರೀರಾಮಕೃಷ್ಣರು ಅದಕ್ಕೆ ಒಪ್ಪಿಗೆ ಇದ್ದರು. ಇವರಿಗೆ 9 ವರ್ಷದ ಸಮಯಕ್ಕೆ ಉಪನಯನವಾಯಿತು. ಆ ಸಮಯದಲ್ಲಿ ಆಕೆಯಿಂದ ಭಿಕ್ಷೆ ತೆಗೆದುಕೊಳ್ಳದಂತೆ ಯಾರು ಎಷ್ಟೇ ಹೇಳಿದ್ರು ಕೂಡ ಅದನ್ನ ಕೇಳಲಿಲ್ಲ. ಕೊನೆಗೂ ಧನಿ ಎಂಬ ಅಕ್ಕಸಾಲಿಗಳಿಂದ ಮೊದಲ ಭಿಕ್ಷೆಯನ್ನ ಸ್ವೀಕರಿಸ್ತಾರೆ. ಶ್ರೀರಾಮಕೃಷ್ಣರನ್ನ ಹಳ್ಳಿಯ ಶಾಲೆಗೆ ಸೇರಿಸ್ತಾರೆ. ಶಾಲೆಯಲ್ಲಿ ಓದುವುದು ಬರೆಯುವುದರಲ್ಲಿ ಸ್ವಲ್ಪ ಆಸಕ್ತಿ ತೋರಿದ್ರೂ ಕೂಡ ಗಣಿತದ ವಿಷಯ ತಲೆಗೆ ಹತ್ತಲಿಲ್ಲ. ಶಾಲೆಯೊಳಗೆ ಕುಳಿತು ಓದುವುದಕ್ಕಿಂತ ಹತ್ತಿರವಿದ್ದ ತೋಪಿನಲ್ಲಿ ಆಡುವುದರಲ್ಲಿ ಅವರಿಗೆ ಆಸಕ್ತಿ. ಕೆಲವು ವೇಳೆ ಶಾಲಾ ಉಪಾಧ್ಯಾಯರು ಬರುವುದು ತಡವಾದ್ರೆ ಹುಡುಗರೊಂದಿಗೆ ಹತ್ತಿರವಿರುವ ತೋಪಿಗೆ ಹೋಗಿ ಅವರು ನೋಡಿದ್ದ ಬಯಲಾಟವನ್ನ ಆಡುತ್ತಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಡು, ನಟನೆ ಇವುಗಳನ್ನ ಅಭಿನಯಿಸುವುದರಲ್ಲಿ ತುಂಬಾ ಪಾಂಡಿತ್ಯವನ್ನ ತೋರಿದ್ರು. ಪ್ರಚಂಡ ಜ್ಞಾಪಕ ಶಕ್ತಿ ಇವರಲ್ಲಿತ್ತು. ಹಾಡನ್ನ ಒಂದು ಸಲ ಕೇಳಿದರೆ ಸಾಕು ಅದನ್ನ ನೆನಪಿನಲ್ಲಿಟ್ಟುಕೊಳ್ತಿದ್ರು. ಅದರಂತೆ ಅಭಿನಯಿಸ್ತಿದ್ರು ಕೂಡ. ಶ್ರೀರಾಮಕೃಷ್ಣರು ಹುಟ್ಟು ಕಲೋಪಾಸಕರು. ಬಾಹ್ಯ ಪ್ರಪಂಚದ ಮನಸೆಳೆವ ಬಣ್ಣ, ಆಕಾರ, ಭಾವ, ಧ್ವನಿ ಇವುಗಳೆಲ್ಲ ಇಂದ್ರಿಯಾತೀತ ಪ್ರಪಂಚದೆಡೆಗೆ ಇವರನ್ನ ಬೀಸಿ ಕರೆದವು. ಶ್ರೀರಾಮಕೃಷ್ಣರಿಗೆ 6-7 ವರ್ಷದ ಸಮಯ. ಆಗ ಒಂದು ದಿನ ಹಸಿರು ಗದ್ದೆಯ ಬಯಲಿನಲ್ಲಿ ನಡೆದು ಹೋಗ್ತಿದ್ರು. ಕೈಯಲ್ಲಿದ್ದ ಒಂದು ಸಣ್ಣ ಬುಟ್ಟಿಯಲ್ಲಿ ಪುರಿ ಇತ್ತು. ಅದನ್ನ ತಿನ್ನುತ್ತಾ ಸುತ್ತಲೂ ನೋಡುತ್ತಾ ಹೋಗುತ್ತಿದ್ರು. ಸುತ್ತಲೂ ಹಸಿರು ಗದ್ದೆ, ಮೇಲೆ ಮೋಡ ಕವಿದಿತ್ತು. ಅದು ಕ್ರಮೇಣ ವಿಸ್ತಾರವಾಗಿ ಆಕಾಶವನ್ನೆಲ್ಲ ವ್ಯಾಪಿಸಿಕೊಳ್ತು. ಅದರ ಕೆಳಗೆ ಬಕಪಕ್ಷಿಯ ಸಾಲು ಹಾರಿ ಹೋಗ್ತಿತ್ತು. ಈ ಬಣ್ಣಗಳ ವೈವಿಧ್ಯತೆಯನ್ನ ನೋಡಿದಾಗ ಅವರ ಮನಸ್ಸಿನಲ್ಲಿ ಯಾವ ಇಂದ್ರಿಯಾತೀತ ಸತ್ಯ ಹೊಳೆಯುತ್ತೋ ತಿಳಿಯದು. ಸಂಪೂರ್ಣ ತನ್ಮಯರಾಗಿ ಬಾಹ್ಯ ಪ್ರಪಂಚವನ್ನ ಮರೆತುಬಿಟ್ರು. ಹತ್ತಿರವಿದ್ದವರು ಅವರನ್ನ ಮನೆಗೆ ಕರೆದುಕೊಂಡು ಬಂದ್ರು. ಸ್ವಲ್ಪ ಹೊತ್ತಾದ ಮೇಲೆ ಅವರಿಗೆ ಬಾಹ್ಯ ಪ್ರಜ್ಞೆ ಬಂದುದು. ಆಗ ತಮ್ಮ ಮನಸ್ಸು ಇಂದ್ರಿಯಾತೀತ ಪ್ರಪಂಚದಲ್ಲಿ ಅವರ್ಣನೀಯ ಆನಂದದಲ್ಲಿ ತಲ್ಲೀನವಾಗಿತ್ತು ಎಂದರು. ಹೀಗೆ ಶಿವನ ಅಭಿನಯದಲ್ಲಿ ಮೈಮರೆತದ್ದು. ವಿಶಾಲಾಕ್ಷಿ ದೇವಸ್ಥಾನಕ್ಕೆ ಕೆಲವು ಹೆಂಗಸರೊಂದಿಗೆ ಹೋಗುತ್ತಿದ್ದಾಗ ದೇವರ ಕೀರ್ತನೆ ಕೇಳುತ್ತಾ ಅಶ್ರುಧಾರೆ ಹರಿಸಿ ಪ್ರಪಂಚದ ದೃಷ್ಟಿಯನ್ನೇ ಕಳೆದುಕೊಂಡಿದ್ದು. ಹೀಗೆ ನಾನಾ ಉದಾಹರಣೆಗಳು ಅವರ ಬಾಲ್ಯದಲ್ಲೇ ಅವರಿಗಿದ್ದ ದೈವಿಕ ಅಂಶವನ್ನ ಎತ್ತಿ ಹಿಡಿದಿತ್ತು. ಹಲವು ದೇವದೇವಿಯರ ವಿಗ್ರಹವನ್ನ ತಾವೇ ಮಾಡಿಸಿ ಪೂಜೆ ಮಾಡ್ತಿದ್ರು. ಶ್ರೀರಾಮಕೃಷ್ಣರ 7ನೇ ವಯಸ್ಸಿನಲ್ಲಿ ಅವರ ತಂದೆ ಕಾಲವಾಗ್ತಾರೆ. ಅವರು ಮೊದಲ ಬಾರಿ ತಮ್ಮ ಹತ್ತಿರದವರ ಸಾವನ್ನ ನೋಡಬೇಕಾಯಿತು. ತಂದೆಯ ಕಾಲಾನಂತರ ಮನೆಯ ಜವಾಬ್ದಾರಿ ಶ್ರೀರಾಮಕೃಷ್ಣರ ಹಿರಿಯ ಅಣ್ಣನಾಗಿದ್ದ ರಾಮಕುಮಾರರ ಮೇಲೆ ಬಿತ್ತು. ವಿಸ್ತಾರವಾಗುತ್ತಿರುವ ಸಂಸಾರವನ್ನ ನಿರ್ವಹಿಸುವುದು ಬಹಳ ಕಷ್ಟವಾಯಿತು. ಈತನೇನೋ ದೊಡ್ಡ ವಿದ್ಯಾವಂತನಾಗಿದ್ದ. ಆದರೆ ಆ ಹಳ್ಳಿಯಲ್ಲಿ ವಿದ್ಯೆಗೆ ಗೌರವ ಸಿಕ್ಕಿತೆ ಹೊರತು ಹಣ ಸಿಕ್ಕುವಂತಿರಲಿಲ್ಲ. ಕಲ್ಕತ್ತೆಗೆ ಹೋಗಿ ಅಲ್ಲಿ ಒಂದು ಸಂಸ್ಕೃತ ಪಾಠಶಾಲೆಯನ್ನು ತೆರೆದ. ಶ್ರೀರಾಮಕೃಷ್ಣರು ಆಗ ಕಾಮರಾಪುಕರದಲ್ಲೇ ಇದ್ರು. ಆಗ ಅವರಿಗೆ ಸುಮಾರು 16 ವಯಸ್ಸು. ಹಳ್ಳಿಯಲ್ಲಿದ್ದರೆ ಹುಡುಗ ಓದುವುದಿಲ್ಲವೆಂದು ಕೆಲವು ದಿನಗಳಾದ ಮೇಲೆ ರಾಮಕುಮಾರರು ತಮ್ಮ ತಮ್ಮನನ್ನ ಕಲ್ಕತ್ತೆಗೆ ಕರೆಸಿಕೊಳ್ತಾರೆ. ಹುಡುಗನಾಗಿದ್ದ ರಾಮಕೃಷ್ಣರಿಗೆ ಓದಿನ ಕಡೆ ಮನಸ್ಸು ಓಡುತ್ತಿರಲಿಲ್ಲ. ಒಂದು ದಿನ ತಮ್ಮನನ್ನ ಕರೆದು, ಹೀಗೆ ಆದ್ರೆ ಹೇಗೆ, ನಿನ್ನ ಭವಿಷ್ಯವೇನು ಎಂದು ಕೇಳ್ತಾರೆ. ಶ್ರೀರಾಮಕೃಷ್ಣರು, ನನಗೆ ಬಟ್ಟೆ ಹಿಟ್ಟು ಕೊಡುವ ವಿದ್ಯೆ ಬೇಡ. ಯಾವುದು ನನ್ನ ಹೃದಯಕ್ಕೆ ಬೆಳಕನ್ನ ಕೊಡಬಲ್ಲುದೋ, ಯಾವುದನ್ನ ತಿಳಿದರೆ ಮನುಷ್ಯ ನಿತ್ಯ ತೃಪ್ತನಾಗುತ್ತಾನೋ ಆ ವಿದ್ಯೆ ಪಡೆಯಲು ನಾನು ಯತ್ನಿಸುವೆ ಎಂದರು. ಅಣ್ಣ ಪ್ರತಿಭಾನ್ವಿತನಾದರೂ ತಮ್ಮನು ಸುಲಭವಾಗಿ ದಾರಿಗೆ ಬರುವಂತೆ ಕಾಣುತ್ತಿಲ್ಲ. ಹಾಗಾಗಿ ತಾನು ಹೋಗುತ್ತಿದ್ದ ಕೆಲವು ಮನೆಗಳಿಗೆ ಪೂಜೆಗೆ ಹೋಗು ಎಂದು ಹೇಳ್ತಾರೆ. ಇದನ್ನ ಸಂತೋಷದಿಂದ ಒಪ್ಪಿಕೊಳ್ತಾರೆ ರಾಮಕೃಷ್ಣರು. ಕಲ್ಕತ್ತೆಯಲ್ಲಿ ರಾಣಿ ರಾಸಮಣಿ ಎಂಬ ದೊಡ್ಡ ದೇವಿ ಭಕ್ತೆ ಇದ್ಲು. ಆಕೆ ತುಂಬಾ ಶ್ರೀಮಂತಳು, ಬೆಸ್ತರ ಕುಲದಲ್ಲಿ ಬಂದವಳು. ಬೇಕಾದಷ್ಟು ದುಡ್ಡು ವ್ಯಯಿಸಿ ದಕ್ಷಿಣೇಶ್ವರ ಎಂಬಲ್ಲಿ ಗಂಗಾ ನದಿಯ ತೀರದಲ್ಲಿ ದೊಡ್ಡದೊಂದು ಕಾಳಿಕಾ ದೇವಾಲಯವನ್ನು ಕಟ್ಟಿಸ್ತಾಳೆ. ಅದನ್ನ ಪ್ರತಿಷ್ಠೆ ಮಾಡುವ ದಿನ ಬಂತು. ಆದ್ರೆ ಅಲ್ಲಿ ಪೂಜೆ ಮಾಡಲು ಯಾವ ಬ್ರಾಹ್ಮಣ ಪೂಜಾರಿಯೂ ಬರಲಿಲ್ಲ. ರಾಣಿ ಚಿಂತೆಗೀಡಾಗ್ತಾಳೆ. ಈ ಸಮಾಚಾರ ರಾಮಕುಮಾರನಿಗೆ ಗೊತ್ತಾಯಿತು.
ಆತ ಈಕೆಗೆ ಒಂದು ಉಪಾಯವನ್ನ ಸೂಚಿಸಿದ. ಈ ದೇವಸ್ಥಾನವನ್ನ ಅದಕ್ಕೆ ಪ್ರತಿ ವರ್ಷವೂ ತಗುಲುವ ಖರ್ಚಿನ ಸಮೇತವಾಗಿ ಒಬ್ಬ ಬ್ರಾಹ್ಮಣನಿಗೆ ದಾನ ಮಾಡಿಬಿಟ್ಟರೆ ಆ ದೇವಸ್ಥಾನದಲ್ಲಿ ಯಾವ ಬ್ರಾಹ್ಮಣ ಪೂಜಾರಿ ಬೇಕಾದರೂ ಪೂಜೆ ಮಾಡಬಹುದು ಎಂದ. ಹಾಗೆ ಮಾಡಿದರೂ ಕೂಡ ಯಾರೂ ಪೂಜೆಗೆ ಮುಂದೆ ಬರಲಿಲ್ಲ. ಕೊನೆಗೆ ಉಪಾಯ ಹೇಳಿಕೊಟ್ಟವನೇ ಮುಂದೆ ಬರಬೇಕಾಯ್ತು. ರಾಮಕುಮಾರನೇ ಅಲ್ಲಿ ಪೂಜೆ ಮಾಡುವುದಕ್ಕೆ ಒಪ್ಪಿಕೊಂಡ. ಜೊತೆಗೆ ರಾಮಕೃಷ್ಣರು ಕೂಡ ಬರ್ತಾರೆ. ದಕ್ಷಿಣೇಶ್ವರದ ಸನ್ನಿವೇಶ ಶ್ರೀರಾಮಕೃಷ್ಣರ ಜೀವನಕ್ಕೆ ಅತಿ ಮುಖ್ಯವಾದ ಹಿನ್ನೆಲೆಯಾಯಿತು. ಪೂಜೆ ಮಾಡುವುದಕ್ಕೆ ಪ್ರಾರಂಭಿಸಿದುದು ಇಲ್ಲೇ, ಅದ್ಭುತ ಸಾಧನೆ ಮಾಡಿದುದು ಕೂಡ ಇಲ್ಲೇ, ಮಹಾ ವ್ಯಕ್ತಿಗಳು ಇವರನ್ನ ಸಂದರ್ಶಿಸಲು ಬಂದದ್ದು ಕೂಡ ಇಲ್ಲೇ, ಸ್ವಾಮಿ ವಿವೇಕಾನಂದರಂತಹ ಶಿಷ್ಯರನ್ನ ತರಬೇತು ಮಾಡಿದುದು ಇಲ್ಲೇ. ಶ್ರೀರಾಮಕೃಷ್ಣರ ಲೀಲಾ ನಾಟಕಕ್ಕೆ ದಕ್ಷಿಣೇಶ್ವರ ಒಂದು ರಂಗಭೂಮಿಯಾಯಿತು. ಇಲ್ಲಿಯೇ ಶ್ರೀರಾಮಕೃಷ್ಣರು ಪೂಜಾ ಕಾರ್ಯವನ್ನ ಪ್ರಾರಂಭಿಸ್ತಾರೆ. ಬೆಳಗ್ಗೆ ಭಕ್ತಿಯಿಂದ ಕಂಪಿಸುತ್ತಾ ಗುಡಿಗೆ ಹೋಗುವರು. ದೇವಿಗೆ ಅಲಂಕಾರ ಮಾಡುವುದು, ಪೂಜೆ ಮಾಡುವುದು, ನೈವೇದ್ಯ ಮಾಡುವುದು ಇದೆಲ್ಲವನ್ನ ಶ್ರದ್ಧೆಯಿಂದ ಮಾಡ್ತಿದ್ರು. ಆದರೆ ಇದರಲ್ಲಿ ಶ್ರೀರಾಮಕೃಷ್ಣರ ಜೀವನ ಕೊನೆಗೊಂಡಿದ್ದರೆ ಒಬ್ಬ ಪೂಜಾರಿ ಮಾತ್ರ ಆಗಿರ್ತಿದ್ರು. ಆದರೆ ಅವರ ಮನಸ್ಸು ಬೇರೇನನ್ನು ಬಯಸುತ್ತಿತ್ತು. ಶ್ರೀರಾಮಕೃಷ್ಣರು ಎಲ್ಲ ಜನರಿಂದ ದೂರವಾಗ್ತಾರೆ. ಅವರದೇ ಆದ ಪ್ರಪಂಚದಲ್ಲಿ ವಿಹರಿಸತೊಡಗ್ತಾರೆ. ಜಗನ್ಮಾತೆಯನ್ನ ನೋಡಬೇಕೆಂಬ ಆಸೆ ಅವರ ಜೀವನವನ್ನೆಲ್ಲ ವ್ಯಾಪಿಸಿತು. ಹಗಲು ಪೂಜೆ ಮಾಡುವರು, ಕಂಬನಿ ದುಂಬಿ ಜಗನ್ಮಾತೆಗೆ ಅತ್ತು ಕರೆಯುವರು. ಹೇ ತಾಯೇ, ನೀನು ಎಲ್ಲಿರುವೆ ಮೈದೋರು, ರಾಮಪ್ರಸಾದ ನಿನ್ನ ದರ್ಶನ ಪಡೆದು ಅನುಗ್ರಹಿತನಾದ. ನಾನೇನು ಪಾಪಿಯೇ, ನನ್ನ ಬಳಿಗೆ ನೀನೇಕೆ ಬಾರೆ. ನನಗೆ ಸುಖ ಬೇಡ, ಐಶ್ವರ್ಯ ಬೇಡ, ಸ್ನೇಹಿತರು ಬೇಡ, ನನಗೆ ಪ್ರಪಂಚದ ಯಾವ ಭೋಗವೂ ಬೇಡ ತಾಯಿ. ನಿನ್ನನ್ನ ನೋಡುವುದೊಂದೇ ನನ್ನ ಪರಮ ಗುರಿ. ದಿನದ ಅಂತ್ಯ ಸಮಯವನ್ನ ಸೂಚಿಸುವ ಘಂಟಾಧ್ವನಿಯನ್ನ ಕೇಳಿದೊಡನೆಯೇ ಉದ್ವಿಗ್ನರಾಗಿ ಅಳತೊಡಗುತ್ತಾರೆ. ತಾಯೇ, ಮತ್ತೊಂದು ದಿನ ವ್ಯರ್ಥವಾಯಿತು. ನಾನು ಇನ್ನೂ ನಿನ್ನನ್ನ ಸಂದರ್ಶಿಸಲಿಲ್ಲ. ಈ ಅಲ್ಪ ಜೀವನದಲ್ಲಿ ಆಗಲೇ ಒಂದು ದಿನ ಕಳೀತು. ನನಗೆ ಇನ್ನೂ ಸತ್ಯ ಸಾಕ್ಷಾತ್ಕಾರವಾಗಲಿಲ್ಲ. ಬೇಕಾದಷ್ಟು ಅತ್ತರು, ಪ್ರಾರ್ಥಿಸಿದ್ರು, ಧ್ಯಾನ ಮಾಡಿದ್ರು. ಆದರೂ ದೇವಿ ಮೈದೋರಲಿಲ್ಲ. ಒಂದು ದಿನ ಗರ್ಭಗುಡಿಯೊಳಗೆ ಇರುವಾಗ ದೇವಿಯ ದರ್ಶನ ಪಡೆಯದ ಬಾಳು ನಿರರ್ಥಕ, ಇದು ಕೊನೆಗಾಣಲಿ ಎಂದು ಬಲಿ ಕೊಡುವ ಕತ್ತಿಯನ್ನ ತೆಗೆದುಕೊಂಡು ತಮ್ಮ ರುಂಡವನ್ನ ದೇವಿಯ ಅಡಿದಾವರೆಯಲ್ಲಿ ಚಂಡಾಡುವುದರಲ್ಲಿದ್ದರು. ಆಗ ಮಾಯಾ ತೆರೆ ಹಿಂದೆ ಸರಿಯಿತು. ಜಗನ್ಮಾತೆ ಪ್ರತ್ಯಕ್ಷಳಾದ್ಲು. ಸಚ್ಚಿದಾನಂದ ಸ್ವರೂಪಿಣಿಯಲ್ಲಿ ಅವರ ಮನಸ್ಸು ತಲ್ಲೀನವಾಯಿತು. ಬಾಹ್ಯ ಪ್ರಪಂಚಕ್ಕೆ ಬಂದ ಮೇಲೆ ಅವರ ನಡತೆ ಸಂಪೂರ್ಣ ಬದಲಾಯಿತು. ಅವರ ಪಾಲಿಗೆ ಕಲ್ಲಿನ ವಿಗ್ರಹ ಮಾಯವಾಗಿ ಅದೊಂದು ಸಚೇತನ ಮೂರ್ತಿಯಾಯಿತು. ಅಂದಿನಿಂದ ಪೂಜಾ ವಿಧಾನವೇ ಬೇರೆ ರೂಪ ತಾಳ್ತು. ದೇವಿ ಅವರು ಕೊಟ್ಟ ನೈವೇದ್ಯವನ್ನ ಊಟ ಮಾಡ್ತಿದ್ಲು, ಮಾಡಿದ ಪೂಜೆಯನ್ನ ಸ್ವೀಕರಿಸ್ತಿದ್ಲು, ಬೇಡಿದ ಪ್ರಾರ್ಥನೆಯನ್ನ ಈಡೇರಿಸ್ತಿದ್ಲು. ಮಗು ತಾಯಿಯೊಂದಿಗೆ ಯಾವ ರೀತಿ ಸಲುಗೆಯಿಂದ ಇರುವುದೋ ಅದೇ ಸಲುಗೆಯಲ್ಲಿ ಇವರು ಜಗನ್ಮಾತೆಯೊಡನೆ ವರ್ತಿಸ್ತಿದ್ರು. ಜಗನ್ಮಾತೆ ಪ್ರತ್ಯಕ್ಷಳಾದ ನಂತರ ಶ್ರೀರಾಮಕೃಷ್ಣರ ಪೂಜಾ ವಿಧಾನ ಬೇರೆ ರೂಪಕ್ಕೆ ತಿರುಗಿತು. ನೈವೇದ್ಯಕ್ಕೆ ಕೊಟ್ಟುದನ್ನ ಕೆಲವು ವೇಳೆ ತಾವು ಮೊದಲು ರುಚಿ ನೋಡ್ತಿದ್ರು, ನಂತರ ದೇವಿಗೆ ಅರ್ಪಣೆ ಮಾಡ್ತಿದ್ರು. ಹೂವು, ಗಂಧ ದೇವಿಗೆ ಅರ್ಪಣೆ ಮಾಡುವುದಕ್ಕಿಂತ ಮುಂಚೆ ಜಗನ್ಮಾತೆ ತಮ್ಮಲ್ಲಿಯೂ ಇರುವಂತೆ ಭಾಸವಾಗಿ ಅದರಿಂದ ತಮ್ಮನ್ನೇ ಅಲಂಕರಿಸಿಕೊಳ್ತಿದ್ರು. ಸಾಮಾನ್ಯ ಜನರು ಅವರನ್ನ ಹುಚ್ಚ ಪೂಜಾರಿ ಎಂದು ಕರೆಯತೊಡಗುತ್ತಾರೆ. ಸಾಧಾರಣವಾಗಿ ಮನುಷ್ಯರು ಮತ್ತೊಬ್ಬರನ್ನ ಅಳೆಯುವ ರೀತಿಯೇ ಹೀಗೆ. ಯಾರು ತಮ್ಮಂತೆ ಇಲ್ಲವೋ ಅವರೆಲ್ಲರೂ ಹುಚ್ಚರೆ, ತಮಗೆ ಮಾತ್ರ ಬುದ್ಧಿ ಸ್ಥೀಮಿತವಾಗಿರುವುದೆಂದು ಭಾವಿಸ್ತಾರೆ. ಹೀಗೆ ದೇವಸ್ಥಾನದ ಮೇಲ್ವಿಚಾರಣೆ ನೋಡಿಕೊಳ್ಳುತ್ತಿದ್ದ ಮಥುರಾನಾಥನಿಗೂ ಈ ಸುದ್ದಿ ತಿಳಿಯುತ್ತೆ. ಆತನಿಗೆ ಮೊದಲಿನಿಂದಲೂ ಶ್ರೀರಾಮಕೃಷ್ಣರ ಮೇಲೆ ಗೌರವ. ಇದನ್ನ ಕೇಳಿ ಅತಿ ವ್ಯಾಕುಲನಾಗಿ ತಾನೇ ಬಂದು ಇದನ್ನ ನೋಡುವವರೆಗೂ ಯಾರೂ ಇವರಿಗೆ ತೊಂದರೆಯನ್ನ ಕೊಡಕೂಡದು ಎಂದು ಹೇಳಿ ಕಳಿಸ್ತಾನೆ. ಒಂದು ದಿನ ಅವರೇ ಬಂದು ಇವರ ಪೂಜಾ ವಿಧಾನಗಳನ್ನ ನೋಡಿ ಇದು ಹುಚ್ಚಲ್ಲ, ದೈವೋನ್ಮಾದವೆಂದು ತಿಳಿದು ಯಾರೂ ಅವರಿಗೆ ತೊಂದರೆ ಕೊಡದಂತೆ ಎಚ್ಚರಿಸಿ ಹೋಗ್ತಾರೆ. ಶ್ರೀರಾಮಕೃಷ್ಣರು ಅಸಾಧಾರಣ ರೀತಿಯಲ್ಲಿ ವ್ಯವಹರಿಸುತ್ತಾ ಇದ್ದದ್ದು ಸಾಧಾರಣ ಜನರಿಗೆ ಗೊತ್ತಾಗಲಿಲ್ಲ. ಇವರು ಹುಚ್ಚರಾಗಿ ಹೋಗಿರುವರು ಎಂಬ ಸುದ್ದಿ ಸುತ್ತಲೂ ಹಬ್ಬುತ್ತೆ. ಇದು ಹುಟ್ಟೂರು ಕಾಮರಾಪುಕರಕ್ಕೂ ಮುಟ್ಟಿತ್ತು. ಶ್ರೀರಾಮಕೃಷ್ಣರ ತಾಯಿ ಚಂದ್ರಮಣಿ ದೇವಿ 1859ರಲ್ಲಿ ಮಗನನ್ನ ಕಾಮರಾಪುರಕ್ಕೆ ಕರೆಸಿಕೊಂಡ್ರು. ಔಷಧೋಪಚಾರ, ಯಂತ್ರ ಮಂತ್ರಗಳೆಲ್ಲವನ್ನ ಮಾಡಿಸ್ತಾರೆ. ಆದರೆ ಇವರ ಹುಚ್ಚು ಮಾಯವಾಗುವ ರೀತಿ ಕಾಣಲಿಲ್ಲ. ಪರಮಹಂಸರೇ ಒಂದು ಸಲ ಹಾಸ್ಯವಾಗಿ, ಬೇಕಾದರೆ ನನಗೆ ರೋಗವಿದ್ದರೆ ಗುಣ ಮಾಡಿ, ಆದರೆ ದೇವರ ಹುಚ್ಚನ್ನ ಮಾತ್ರ ಬಿಡಿಸಬೇಡಿ ಎಂದರು. ಯಾರು ಚಂದ್ರಮಣಿ ದೇವಿಗೆ ಮಗನಿಗೆ ಮದುವೆ ಮಾಡಿದರೆ ಹುಚ್ಚು ಬಿಟ್ಟು ಹೋಗುವುದೆಂದು ಹೇಳ್ತಾರೆ. ಹಾಗಾಗಿ ಹೆಣ್ಣಿಗೆ ಬೇಕಾದಷ್ಟು ಹುಡುಕತೊಡಗುತ್ತಾರೆ. ಆದರೆ ಅದೇ ವೇಳೆಗೆ ರಾಮಕೃಷ್ಣ ಪರಮಹಂಸರು ಒಂದು ಮಾತನ್ನ ಹೇಳ್ತಾರೆ. ನನಗೆ ಹೆಣ್ಣಾಗಿ ಬರುವ ಮಗಳು ಸುಮಾರು 3 ಮೈಲಿ ದೂರದ ಜಯರಾಮಬಟ್ಟಿ ಎಂಬ ಗ್ರಾಮದಲ್ಲಿ ರಾಮಚಂದ್ರ ಮುಖ್ಯೋಪಾಧ್ಯಾಯರ ಮನೆಯಲ್ಲಿದ್ದಾಳೆ. ಅವಳಿಗೆ ಈಗಿನ್ನೂ 5 ವರ್ಷ ಎಂದು ಹೇಳ್ತಾರೆ. ಹಾಗೆ ಅದೇ 5 ವರ್ಷದ ಹೆಣ್ಣು ಮಗುವೆ ಮುಂದೆ ಶ್ರೀರಾಮಕೃಷ್ಣರಿಗೆ ಧರ್ಮ ಪತ್ನಿಯಾಗಿ ಬರ್ತಾರೆ.
ಆಗ ಶ್ರೀರಾಮಕೃಷ್ಣರಿಗೆ 23 ವರ್ಷ ವಯಸ್ಸಾಗಿತ್ತು. ವಧುವರರಿಗೆ ಅಂತರ 18 ವರ್ಷ. ಅಂತೂ ಇಬ್ಬರ ಮದುವೆ ನೆರವೇರುತ್ತೆ. ಮದುವೆಯಾದ ಕೆಲವು ತಿಂಗಳ ಮೇಲೆ ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರಕ್ಕೆ ಹಿಂದಿರುಗುತ್ತಾರೆ. ಆಧ್ಯಾತ್ಮಿಕ ಘಟನಾವಳಿಗಳ ಮಧ್ಯದಲ್ಲಿ ಇವರ ಜೀವನ ಸಿಲುಕಿ ಸುಂಟರ ಗಾಳಿಯಲ್ಲಿ ಸುತ್ತುವ ತರಗೆಲೆಯಂತೆ ಆಯಿತು. ಧ್ಯಾನಕ್ಕೆ ಕುಳಿತರೆಂದರೆ ಶಿಲಾವಿಗ್ರಹದಂತೆ ಆಗುತ್ತಿದ್ರು. ಇವರ ಅಚಲ ದೇಹವ ನೋಡಿ ಹಕ್ಕಿಗಳು ನಿರ್ಭಯವಾಗಿ ಅವರ ಮೇಲೆ ಕುಳಿತುಕೊಳ್ತಿದ್ವು. ಶ್ರೀರಾಮಕೃಷ್ಣರು ದೇವಿಯ ದರ್ಶನವನ್ನೇನೋ ಪಡೆದರು. ಆದರೆ ಅದರಲ್ಲಿ ತೃಪ್ತರಾಗಲಿಲ್ಲ. ದೇವರನ್ನ ಎಷ್ಟೆಷ್ಟು ರೂಪದಲ್ಲಿ ನೋಡಲು ಸಾಧ್ಯವೋ ಅಷ್ಟು ರೂಪದಲ್ಲೆಲ್ಲ ನೋಡಲು ಬಯಸ್ತಾರೆ. ಹಲವು ಭಾವಗಳ ಮೂಲಕ ಅವರನ್ನ ಪ್ರೀತಿಸ್ತಾರೆ. ಹಲವು ಸಾಧನೆಗಳನ್ನ ಮಾಡ್ತಾರೆ. ಹಲವು ಧರ್ಮಗಳನ್ನ ಅನುಷ್ಠಾನ ಮಾಡ್ತಾರೆ. ಹಲವು ದಾರಿಗಳಲ್ಲಿ ನಡೆದು ಒಂದೇ ಸತ್ಯದೆಡೆಗೆ ಬರ್ತಾರೆ. ಸತ್ಯ ದೇಗುಲಕ್ಕೆ ಬರುವುದಕ್ಕೆ ಅನಂತ ಬಾಗಿಲುಗಳಿವೆ ಎಂಬುದು ಅವರ ಅನುಭವದ ಆಳದಿಂದ ಬಂದ ಮಾತು. ಎಲ್ಲ ಧರ್ಮಗಳಲ್ಲಿರುವ ಏಕಮಾತ್ರ ಸತ್ಯದ ಅನುಭವ ಇವರಿಗೆ ಕರಗತವಾಗುವುದರಿಂದ ಇವರು ಯಾರನ್ನೂ ತೋರುತ್ತಿರಲಿಲ್ಲ. ಯಾವ ಧರ್ಮವನ್ನು ತಾತ್ಸಾರದಿಂದ ಕಾಣುತ್ತಿರಲಿಲ್ಲ. ಪರಮಹಂಸರು ಅಷ್ಟೇ ಪ್ರಾಧಾನ್ಯವನ್ನ ಕರ್ಮಯೋಗಕ್ಕೆ ಕೊಟ್ಟರು. ಒಂದು ದಿನ ಭಕ್ತನೊಬ್ಬ ರಾಮಕೃಷ್ಣರೊಂದಿಗೆ ಮಾತನಾಡುತ್ತಿದ್ದಾಗ ತಾನು ಬೇಕಾದಷ್ಟು ಪರರಿಗೆ ಉಪಕಾರ ಮಾಡಬೇಕೆಂದು ಹೇಳುತ್ತಿದ್ದ. ಇದನ್ನ ಕೇಳಿ ಶ್ರೀರಾಮಕೃಷ್ಣರು, ಉಪಕಾರದ ಮಾತನ್ನ ಆಡಬೇಡ. ದೇವರೊಬ್ಬನೇ ಇತರರಿಗೆ ಉಪಕಾರ ಮಾಡಬಲ್ಲ. ಸಾಧಾರಣ ಜೀವಿಗಳು ಇತರರಿಗೆ ಸೇವೆ ಮಾತ್ರ ಮಾಡಬಲ್ಲರು. ಯಾರು ಬ್ರಹ್ಮಾಂಡವನ್ನ ಸೃಷ್ಟಿಸಿ ಪಶು ಪಕ್ಷಿ ಕ್ರಿಮಿ ಕೀಟಗಳಿಗೆ ಆಹಾರವನ್ನು ಒದಗಿಸಿರುವನೋ ಅವನು ಕೆಲವರಿಗೆ ಸಹಾಯ ಮಾಡಲಾಗದೆ ಅವರಿಗೆ ನೀವು ಸಹಾಯ ಮಾಡಿ ಎಂದು ಹೇಳಲಿಲ್ಲ. ಉಪಕಾರವಲ್ಲ, ಸೇವೆ ಎಂದರು. ಇದನ್ನ ಸ್ವಾಮಿ ವಿವೇಕಾನಂದರು ಆಲಿಸಿ ನಂತರ ಕೆಲವು ಸ್ನೇಹಿತರೊಂದಿಗೆ ಮಾತನಾಡುತ್ತಿದ್ದಾಗ ಇಂದು ಪರಮಹಂಸರ ಬಾಯಿಯಿಂದ ದೊಡ್ಡ ಸತ್ಯವನ್ನು ಕೇಳಿದೆ. ನಾನು ಬದುಕಿದ್ದರೆ ಇದನ್ನ ಎಲ್ಲರಿಗೂ ಬೋಧಿಸುವೆ ಎಂದರು. ಆನಂತರ ಅವರು ಬೋಧಿಸಿದ ಕರ್ಮಯೋಗವೆಲ್ಲ ಉಪಕಾರವಲ್ಲ, ಸೇವೆ ಎಂಬ ಶ್ರೀರಾಮಕೃಷ್ಣರ ಒಂದು ಸೂತ್ರದ ಭಾಷ್ಯವಾಯಿತು. ಶ್ರೀರಾಮಕೃಷ್ಣರು ಎಲ್ಲ ಸಾಧನೆಗಳನ್ನ ಮಾಡಿ ಸಿದ್ಧಿ ಎಂಬ ಅಮೃತವನ್ನ ತಮ್ಮ ಹೃದಯದಲ್ಲಿ ಶೇಖರಿಸಿಟ್ಟುಕೊಂಡ್ರು. ಆದರೆ ಅಮೃತವನ್ನ ತಾವೊಬ್ಬರೇ ಸವಿದು ಧನ್ಯರಾಗ ಬಯಸಲಿಲ್ಲ. ಜಗದ ಕಷ್ಟ ನಷ್ಟಗಳಲ್ಲಿ ಸಿಕ್ಕಿ ನೊಂದವರಿಗೆಲ್ಲ ಅದನ್ನ ಹಂಚಿ ಅವರನ್ನು ಸುಖಿಗಳನ್ನಾಗಿ ಮಾಡಬಯಸಿದ್ರು. ಆನಂದವನ್ನು ಯಾವಾಗಲೂ ಮತ್ತೊಬ್ಬರಿಗೆ ಹಂಚಿದಾಗ ಅದು ಇಮ್ಮಡಿಸುವುದು. ಅದಕ್ಕಾಗಿಯೇ ಪರಮಹಂಸರು ಶಿಷ್ಯರಿಗಾಗಿ ಕಾದು ಕುಳಿತರು. ಶ್ರೀರಾಮಕೃಷ್ಣರ ತಪೋಶಕ್ತಿಗೆ ಹಲವು ಪಕ್ವಕ್ಕೆ ಬಂದ ಸಾಧಕರನ್ನ ತನ್ನೆಡೆಗೆ ಸೆಳೆಯಿತು. ಶ್ರೀರಾಮಕೃಷ್ಣರು ಪ್ರತಿದಿನವೂ ಸಂಜೆ ತಮ್ಮ ಕೋಣೆಯ ಮೇಲಿನ ಮಹಡಿಗೆ ಹೋಗಿ ಕತ್ತಲೆಯ ಕಡೆ ನೋಡುತ್ತಾ ಎಲ್ಲಿ ನನ್ನ ಮಕ್ಕಳು ಇನ್ನೂ ಬರಲಿಲ್ಲವಾ ಎಂದು ದುಃಖಿಸುತ್ತಿದ್ರು. ಜಗನ್ಮಾತೆಯನ್ನ ಕಾಣಲು ಮೊದಲು ಎಷ್ಟು ತವಕಪಟ್ಟರೋ ಅಷ್ಟೇ ತವಕಪಟ್ಟರು ಶಿಷ್ಯರ ಆಗಮನಕ್ಕಾಗಿ. ಈ ಮಹಾಕರೆ ಅವ್ಯಕ್ತವಾದರೂ ಕೂಡ ಹಲವು ಜೀವಿಗಳನ್ನ ಮುಟ್ಟಿ ಒಬ್ಬೊಬ್ಬರನ್ನಾಗಿ ಅವರ ಕಡೆಗೆ ಸೆಳೆಯಿತು. ಶ್ರೀ ಶಾರದಾ ದೇವಿಗೆ 18 ವರ್ಷವಾದಾಗ ಶ್ರೀರಾಮಕೃಷ್ಣರನ್ನ ನೋಡಲು ದಕ್ಷಿಣೇಶ್ವರಕ್ಕೆ ಬರ್ತಾರೆ. ಶ್ರೀರಾಮಕೃಷ್ಣರು ಆದರದಿಂದ ಅವರನ್ನ ಬರಮಾಡಿಕೊಂಡು ಉಪಚರಿಸ್ತಾರೆ. ಅಷ್ಟು ಹೊತ್ತಿಗೆ ಮಥುರಾನಾಥರು ತೀರಿ ಹೋಗಿದ್ರು. ಶಾಸ್ತ್ರೀಯವಾಗಿ ಶ್ರೀರಾಮಕೃಷ್ಣರು ಶ್ರೀ ಶಾರದಾದೇವಿಯನ್ನ ಮದುವೆಯಾಗಿದ್ದರೂ ಕೂಡ ತಾವು ಯಾವುದನ್ನ ಮಾಡಬೇಕಾದರೂ ಅವರ ಒಪ್ಪಿಗೆ ಮತ್ತು ಸಹಾನುಭೂತಿ ಇಲ್ಲದೆ ಮಾಡಬಯಸಲಿಲ್ಲ. ಬಲಾತ್ಕಾರವಾಗಿ ಯಾವುದನ್ನು ಶಾರದಾದೇವಿಯವರ ಮೇಲೆ ಹೇರಲಿಲ್ಲ. ಶ್ರೀರಾಮಕೃಷ್ಣರು ಶಾರದಾದೇವಿಯವರಿಗೆ, ನನಗೆ ಎಲ್ಲಾ ಸ್ತ್ರೀಯರು ಜಗನ್ಮಾತೆಯ ಪ್ರತಿಬಿಂಬದಂತೆ ಕಾಣ್ತಾರೆ. ನಾನು ನಿನ್ನಲ್ಲಿಯೂ ಅದನ್ನೇ ನೋಡುತ್ತೇನೆ. ಆದರೆ ನೀನು ಇಂದ್ರಿಯ ಪ್ರಪಂಚದಲ್ಲಿ ಇರಲು ಇಷ್ಟಪಟ್ಟರೆ ಅದಕ್ಕೂ ನಾನು ಸಿದ್ಧನಾಗಿರುವೆ. ನಿನಗೆ ಯಾವುದು ಬೇಕು ಹೇಳು ಎನ್ನುತ್ತಾರೆ. ಆದರೆ ಶ್ರೀ ಶಾರದಾದೇವಿಯವರು ಪರಮಹಂಸರಿಗೆ ತಕ್ಕ ಸತಿ. ತಾವು ಅವರಂತೆಯೇ ಆಗಲು ಬಯಸ್ತಾರೆ. ಇದನ್ನ ಕೇಳಿ ಶ್ರೀರಾಮಕೃಷ್ಣರಿಗೆ ಪರಮಾನಂದವಾಯಿತು. ಆ ಜನ್ಮ ಬ್ರಹ್ಮಚರ್ಯ ವ್ರತಧಾರಿಗಳಾಗಿ ಇಬ್ಬರು ಜಗನ್ಮಾತೆಯ ಕೆಲಸಕ್ಕೆ ಟೊಂಕ ಕಟ್ಟಿ ನಿಲ್ತಾರೆ ಎಂದು ಶ್ರೀ ಶಾರದಾದೇವಿಯವರು ಪ್ರಾಪಂಚಿಕ ಸುಖವನ್ನು ತೊರೆದು ತಾವು ಅವರಂತೆಯೇ ಜಗನ್ಮಾತೆಯ ಭಕ್ತರಾಗಲು ಬಯಸಿದ್ರೋ ಅಂದಿನಿಂದಲೇ ಶ್ರೀರಾಮಕೃಷ್ಣರು ಕೂಡ ಸತಿಯ ಜೀವನದ ಜವಾಬ್ದಾರಿಯನ್ನೆಲ್ಲ ತೆಗೆದುಕೊಂಡರು. ಸಂಸಾರದಲ್ಲಿ ಹೇಗೆ ನಡೆದುಕೊಳ್ಳಬೇಕು, ಪೂಜೆ ಜಪ ತಪ ಸಾಧನೆಗಳನ್ನ ಹೇಗೆ ಮಾಡಬೇಕು ಎನ್ನುವುದರಿಂದ ಹಿಡಿದು ನಿರ್ವಿಕಲ್ಪ ಸಮಾಧಿಯವರೆಗೆ ಅವರನ್ನ ಕರೆದುಕೊಂಡು ಹೋದರು. ಶ್ರೀರಾಮಕೃಷ್ಣರಿಗೆ ಬಂದ ಶಿಷ್ಯರೊಡನೆ ಮಾತನಾಡಿ ಗಂಟಲಲ್ಲಿ ಹುಣ್ಣಾಯಿತು. ಮಾತನಾಡಬೇಡಿ ಎಂದು ವೈದ್ಯರು ಎಷ್ಟು ಬಾರಿ ಹೇಳಿದರೂ ಕೇಳಲಿಲ್ಲ. ಯಾರಾದರೂ ಬುದ್ಧಿಜೀವಿಗಳು ಬಂದು ಇವರ ಹತ್ತಿರ ನಿಂತು ಭಗವಂತನ ವಿಷಯವನ್ನ ಎತ್ತಿದರೆ ಸಾಕು, ಯಾತನೆಯ ಗಮನವಿಲ್ಲದೆ ಮಾತನಾಡಲು ಶುರು ಮಾಡ್ತಿದ್ರು. ನನ್ನ ಮಾತಿನಿಂದ ಇತರರಿಗೆ ಶಾಂತಿ ಸಿಕ್ಕುವ ಹಾಗಿದ್ದರೆ ಇಂತಹ ಎಷ್ಟು ನೋವನ್ನಾದರೂ ಸಹಿಸುತ್ತೇನೆ. ಭವಜೀವಿಗಳ ಉದ್ಧಾರಕ್ಕೆ ಎಷ್ಟು ಜನ್ಮಗಳನ್ನಾದರೂ ಎತ್ತಲು ಸಿದ್ಧನಾಗಿರುವೆ ಎನ್ನುತ್ತಿದ್ರು. ಶ್ರೀರಾಮಕೃಷ್ಣರೆಂಬ ದೇಹದ ಗೂಡಿನಲ್ಲಿ ವಾಸಿಸುತ್ತಿದ್ದ ಜೀವದ ಹಕ್ಕಿ 1886ನೇ ಇಸವಿ ಆಗಸ್ಟ್ 16ನೇ ತಾರೀಕು ಹಾರಿ ಹೋಯಿತು. ಅಂದಿನಿಂದ ವಿಶ್ವ ವಿಹಾರಿ ಆಯಿತು.
ಅವರ ತಪಸ್ಸು ಸರ್ವತೋಮುಖಿಯಾಗಿ ಬಹುಜನರ ಹಿತಕ್ಕೆ ಬಹುಜನರ ಸುಖಕ್ಕೆ ಸಾಧಕವಾಯಿತು. ಧ್ಯಾನಸ್ಥರಾಗಿದ್ದ ಪರಮಹಂಸರು ತಮ್ಮ ಶಿಷ್ಯಂದಿರನ್ನೆಲ್ಲ ಕರೆದು ತಾವು ಮಾಡಬೇಕಿರುವ ಮುಂದಿನ ಕೆಲಸದ ಕುರಿತು ಎಚ್ಚರಿಸಿ ಕೆಲವೊಂದಷ್ಟು ಮಾರ್ಗದರ್ಶನವನ್ನು ನೀಡುತ್ತಾರೆ. ಗೊಂದಲದಲ್ಲಿದ್ದ ನರೇಂದ್ರರನ್ನ ಕರೆದು ತಲೆ ಸವರಿ ನಾನಿರುವುದಾಗಿ ತಿಳಿಸಿ ಸಾಂತ್ವನದ ಮಾತುಗಳನ್ನಾಡ್ತಾರೆ. ಬಳಿಕ ತಮ್ಮ ಕೋಣೆಗೆ ತೆರಳಿ ಯೋಗ ಭಂಗಿಯಲ್ಲಿ ಕುಳಿತು ಬ್ರಹ್ಮರಂಧ್ರದ ಮೂಲಕ ಅಣು ರಣ ಕಣಗಳಲ್ಲೂ ಬೆರೆತು ಹೋಗ್ತಾರೆ. ಶ್ರೀರಾಮಕೃಷ್ಣರು ಸನಾತನ ಹಿಂದೂ ಧರ್ಮದ ಪೂರ್ಣ ಪ್ರತಿನಿಧಿ. ಯಾವುದನ್ನು ಅವರು ಅಲ್ಲಗಳೆಯಲಿಲ್ಲ, ಎಲ್ಲವನ್ನೂ ಪರಿಪೂರ್ಣ ಮಾಡಿದ್ರು. ಹಿಂದುವಾಗಿಯೇ ಇದ್ದು ಎಲ್ಲ ಧರ್ಮಗಳ ಸಾಧನೆ ಮಾಡಬಹುದೆಂಬುದನ್ನು ತೋರಿದ್ರು. ಎಲ್ಲ ಧರ್ಮಗಳ ಹಿಂದೆ ಇರುವುದೊಂದೇ ಸತ್ಯವೆಂಬುದು ಅವರ ಅನುಭವದ ಆಳದಿಂದ ಬಂದ ಮಾತು. ಇಂದಿಗೂ ನಮ್ಮ ಉಸಿರಿನೊಂದಿಗೆ ಜೀವಿಸಿದ್ದಾರೆ ಶ್ರೀರಾಮಕೃಷ್ಣ ಪರಮಹಂಸರು. ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.